ದಾವಣಗೆರೆ ಸೌತ್ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಸೋತ್ರೆ ಜಮೀರ್ ಅಹಮದ್ ಖಾನ್ ಕೂಡ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬರುತ್ತೆ. ಜೊತೆಗೆ ಸಿದ್ದರಾಮಯ್ಯರಿಗೂ ಕೂಡ ಹಿನ್ನಡೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಸರ್ಕಾರವೇ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿ ಸಮರ್ಥಿದ್ರು ಅವರನ್ನ ಸೋಲಿಸುವ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅವರಿಗೆ ಒಂದು ಬಲ್ಲ ಮೂಲಗಳು ಸಿಕ್ಕಿದಾವೆ. ಮೇ ಬಿ ಎಲ್ಲೋ ಒಂದ್ ಕಡೆ ಅವರ ತಲೆದಂಡ ಆಗುತ್ತೆ. ಜಮೀರ್ ಅಹಮದ್ ಖಾನ್ಗೆ ನಿಜವಾದ ನೈತಿಕತೆ ಇದ್ರೆ, ರಾಜಕಾರಣದಲ್ಲಿ ಗೌರವ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ಯಾಕೆಂದ್ರೆ ಅವ್ರ ಕೈಲಿ ಒಂದು ಟಿಕೆಟ್ ಕೊಡಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಅವ್ರು ಯಾಕಲ್ಲಿ ಮುಂದುವರಿಬೇಕು? ಅವರು ಬಾಂಡೆಡ್ ಲೇಬರ್ ತರ ಮಾಡ್ಕೊಂಡಿದ್ರು ಅಲ್ಪಸಂಖ್ಯಾತರನ್ನ. ಎಸ್, ನಮ್ ಪಕ್ಷ ಬಿಟ್ರೆ ಬೇರೆ ಯಾರಿಗೂ ಓಟ್ ಹಾಕಲ್ಲ. ಇವತ್ತಿನ ರಿಸಲ್ಟ್ ಏನಾದ್ರು ಅವ್ರು ಏನ್ ಸೋತ್ರು ಅಂದ್ರೆ ಅಲ್ಪಸಂಖ್ಯಾತರು ಅವ್ರು ವಿರುದ್ಧ ಇದ್ದಾರೆ ಅಂತ ಅರ್ಥ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್, ನಿಮ್ ಪ್ರಕಾರ ದಾವಣಗೆರೆ ಬೈ ಎಲೆಕ್ಷನ್ ಯಾರು ವಿನ್ ಆಗ್ಬೋದು? ಅಲ್ಲ, ಈಗ NDA ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ನಮಗೆ ಒಂದಷ್ಟು ಮಾಹಿತಿ. ಆದರೆ ಈ ಎಲ್ಲ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷ ರಿಸಲ್ಟ್ಗೂ ಮೊದಲೇ ಒಂದಷ್ಟು ಕ್ರಮಗಳನ್ನ, ಒಂದಷ್ಟು ನಿರ್ಧಾರಗಳನ್ನ ಪ್ರಕಟಣೆ ಮುಸ್ಲಿಂ ಮುಖಂಡರ ಮೇಲೆ ಒಂದು ಸೀರಿಯಸ್ ಆದ ಆಕ್ಷನ್ ತಗೊಂಡು, ಕಾರಣ ಏನು ಅನ್ನೋದ್ರ ಬಗ್ಗೆ ಅವ್ರು ಈವರೆಗೆ ಹೇಳಿಲ್ಲ. ಆದರೆ ಎಲ್ಲ ಒಂದ್ ಕಡೆ ಸಹಕಾರ ಕೊಟ್ಟಿಲ್ಲ ಚುನಾವಣೆಯಲ್ಲಿ, ಆ ಕಾರಣಕ್ಕೋಸ್ಕರ ಅವರನ್ನ ಆ ಹುದ್ದೆಗಳಿಂದ ವಜಾ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಆ ವಿಷಯವನ್ನ ಗಂಭೀರವಾಗಿ ಚಿಂತನೆ ಮಾಡಿದಾಗ, ಇಡೀ ಎಲೆಕ್ಷನ್ನ ಪ್ರೊಸೆಸ್ನ ಆದಮೇಲೆ ಅವ್ರಿಗೆಲ್ಲ ಒಂದು ರಿಪೋರ್ಟ್ ಸಿಕ್ಕಿದೆ. ಏನಂತಂದ್ರೆ, ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಆಗಿಲ್ಲ, ಎಲ್ಲೋ ಒಂದು ಕಡೆ ಹೊಡೆತ ಆಗಿದೆ. ಕಾಂಗ್ರೆಸ್ಗೆ ಮುಸ್ಲಿಂ ಮತದಾರರು ಕೈ ಕೊಟ್ಟಿದ್ದಾರೆ. ಬರಬೇಕಾದಂಥ ನಿರೀಕ್ಷಿತ ಮಟ್ಟದಲ್ಲಿ ಆ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅನ್ನುವ ಒಂದು ರಿಪೋರ್ಟ್ ಕಾಂಗ್ರೆಸ್ನ ನಾಯಕರುಗಳಿಗೆ ಮತ್ತು ಹೈಕಮಾಂಡ್ಗೆ ಸಿಕ್ಕಿದೆ. ಇದರ ಮುಂದುವರಿದ ಭಾಗವಾಗಿ ತೆರೆಮರೆಯಲ್ಲಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಮತ್ತು ಆ ಪಕ್ಷದ ಬೇರೆ ಬೇರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರುಗಳು, ವಿಶೇಷವಾಗಿ ಜಬ್ಬಾರ್ ಅವರು, ಅಹಮದ್ ಅವರು ಎಲ್ಲೋ ಅಸಹಕಾರ ಮಾಡಿದ್ದಾರೆ. ಆ ಚುನಾವಣೆಯಲ್ಲಿ ಎಲ್ಲೋ ಸೋಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವ ರಿಪೋರ್ಟ್ ಅವರಿಗೆ ಸಿಕ್ಕಿದ್ದ ಕಾರಣದಿಂದ ಅವರು ಈ ಕ್ರಮವನ್ನು ತಗೊಂಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಮುಖಂಡರು ಮುಸ್ಲಿಂ ಅವರ ವಿರುದ್ಧ ಏನು ಡಿಸಿಷನ್ ತಗೊಂಡಿದ್ದಾರೆ, ಇದು ಮುಂದುವರೆದ ಭಾಗ ಏನಾಗ್ಬೋದು ಸರ್? ನಮ್ಮ ಸರ್ಕಾರದ ಮೇಲೆ ಹೇಗೆ ಪರಿಣಾಮ ಬೀಳ್ಬೋದು? ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದು? ಅಲ್ಲ, ಇದು ಏನು ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಟ್ಟಿದ್ರು. ಇವತ್ತೇನಾಗಿದೆ, ಇವತ್ತು ಏನ್ ಮುಸ್ಲಿಂ ಮುಖಂಡರ ಮೇಲೆ ಒಂದು ಇಬ್ಬರ ಮೇಲೆ ನೀವು ಕ್ರಮ ತೆಗೆದುಕೊಂಡಿದ್ದೀರಿ, ಮುಂದೆ ಚುನಾವಣೆ ರಿಸಲ್ಟ್ ಬಂದು ದಾವಣಗೆರೆ ಸೌತ್ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಸೋತ್ರೆ ಜಮೀರ್ ಅಹಮದ್ ಖಾನ್ ಕೂಡ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬರುತ್ತೆ. ಆ ರೀತಿ ಜಮೀರ್ ಅಹಮದ್ ಖಾನ್ ರವರು ರಾಜೀನಾಮೆ ಕೊಟ್ರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು 5 ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ, 5 ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಂತಹ ಊರು ತುಂಬಾ ದಂಗುರ ಹೊಡ್ಕ ಬಂದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯರಿಗೂ ಕೂಡ ಹಿನ್ನಡೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಸರ್ಕಾರವೇ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸರ್, ದಕ್ಷಿಣ ವಲಯದಲ್ಲಿ ಮುಸ್ಲಿಂ ಅವರದ ಓಟ ಹೆಚ್ಚಾಗಿದೆ. ಖಂಡಿತ. ಏಕೆಂದ್ರೆ ಮುಸ್ಲಿಮ್ಸಲ್ಲಿ ನಿರ್ಣಾಯಕ ಆಗಿದ್ರು, ಆ ಕಾರಣದಿಂದ ಅವರು ಟಿಕೆಟ್ ಅನ್ನ ಕೇಳಿದ್ರು. ಅವ್ರಿಗೆ ಟಿಕೆಟ್ ಅನ್ನ ಕೇಳಿದಂತಹ ಜಮೀರ್ ಅಹಮದ್ ಖಾನ್ ರವರು ಎಲ್ಲೋ ಒಂದ್ ಕಡೆ ನನ್ನ ಸಮುದಾಯಕ್ಕೆ ನಾನು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ಟಿಕೆಟ್ ಅನ್ನ ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ನೋವಿನಲ್ಲಿ ಅವರಿದ್ದಾರೆ. ಯಾಕೆಂದ್ರೆ ಇವತ್ತು 80-85 ಸಾವಿರ ಒಂದು ಕ್ಷೇತ್ರದಲ್ಲಿ ಮತದಾರರು ಅವರಿದ್ದು ಕೇವಲ 30-35 ಸಾವಿರ ಇದ್ದಂತಹ ಲಿಂಗಾಯತ ಸಮುದಾಯಕ್ಕೆ ಇವತ್ತು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಕಳೆದ 6-7 ಬಾರಿ ಆ ಸಮುದಾಯ, ಮುಸ್ಲಿಂ ಸಮುದಾಯ ಶಾಮನೂರ್ ಶಿವಶಂಕರಪ್ಪನವ್ರ ಕುಟುಂಬವನ್ನು ಸಪೋರ್ಟ್ ಮಾಡ್ಕೊ ಬಂದಿತ್ತು. ಈ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಮ್ಸ್ಗೆ ಆ ಟಿಕೆಟ್ ಅನ್ನ ಕೊಡಬೇಕಾಯಿತು. ಕೊಡಿಸುವಲ್ಲಿ
ಇವತ್ತೇನು ನಾನು ಅಲ್ಪಸಂಖ್ಯಾತರ ನಾಯಕ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ಕೊಬಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಆ ಕಾರಣದಿಂದ ಅವರ ತಲೆದಂಡವೂ ಸಹ ಆಗುತ್ತೆ. ಯಾಕೆಂದರೆ ಅವರೆಲ್ಲ ಹಿಂದೆ ಕಡೆ ತೆರೆಮರೆಯಲ್ಲಿ ಸ್ಯಾಮ್ನೂರ್ ಶಿವಶಂಕರಪ್ಪನವರ ಮೊಮ್ಮಗ ಏನು ಸಮರ್ಥಿದ್ರು ಅವ್ರನ್ನ ಸೋಲಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅವರಿಗೆ ಒಂದು ಬಲ್ಲ ಮೂಲಗಳು ಸಿಕ್ಕಿದಾವೆ. ಮೇ ಬಿ ಎಲ್ಲೋ ಒಂದು ಕಡೆ ಅವರ ತಲೆದಂಡ ಆಗುತ್ತೆ ಎಂದು ನಾನು ನಿರೀಕ್ಷಿಸ್ತಾ ಇದ್ದೀನಿ. ಮುಸ್ಲಿಂ ಸಮುದಾಯದ ನಿರ್ಣಾಯಕ ಮತಗಳು ಎಲ್ಲೋ ಒಂದು ಕಡೆ ಅವರಿಗೆ ಶಿಫ್ಟ್ ಆಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಕಾರಣ ಏನಂದರೆ ಕೊನೆಯ ಹಂತದಲ್ಲಿ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಕೇವಲ ಕಣ್ಣರಿಸುವ ಪ್ರಯತ್ನವನ್ನು, ಕೇವಲ ನಾಮಕಾವಸ್ಥೆ ಪ್ರಚಾರವನ್ನು ಕೇವಲ ಕ್ಷೇತ್ರಕ್ಕೆ ಬಂದು ವಿಸಿಟ್ ಮಾಡಿದ್ದು ಹೋಗಿದ್ಬಿಟ್ರೆ, ಆ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಒಂದು ಧೈರ್ಯವನ್ನು ತುಂಬಿ ಆ ಇಡೀ ಸಮುದಾಯದ ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸುವಲ್ಲಿ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಎಸ್, ಆ ರಿಪೋರ್ಟ್ ಅವ್ರಿಗೆ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಮೇ ಬಿ ಜಮೀರ್ ಅಹಮದ್ ಖಾನ್ ಅವರು ತೆರೆಮನೆಯಲ್ಲಿ ಇಂಡೈರೆಕ್ಟ್ ಆಗಿ ಅವರೆಲ್ಲೋ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ಗೆ ನಿಜವಾದ ನೈತಿಕತೆ ಇದ್ರೆ, ರಾಜಕಾರಣದಲ್ಲಿ ಗೌರವ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ಕಾರಣ ಏನಪ್ಪ ಅಂದರೆ, ಜನತಾದಳ ಪಕ್ಷವನ್ನ ಅವರು ಪಕ್ಷ ಬಿಟ್ಟಾಗ ಸಂದರ್ಭದಲ್ಲಿ ಹೇಳಿದಂಥ ಹೇಳಿಕೆ ಏನಪ್ಪ ಅಂದರೆ, ನಾನು ಹೇಳಿದ ಒಬ್ಬ ವ್ಯಕ್ತಿಗೆ ನೀವು ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಕಾರಣವನ್ನು ಮುಂದಿಟ್ಟು ಜನತಾದಳವನ್ನ ಬಿಟ್ಟು ಹೋಗಿದ್ರು. ಆದರೆ ಇವತ್ತು ಒಂದು ಕ್ಷೇತ್ರಕ್ಕೆ ಸೀಮಿತಪಟ್ಟಾಗೆ 80-85 ಸಾವಿರ ಅಲ್ಪಸಂಖ್ಯಾತರ ಇರತಕ್ಕಂಥ ಕ್ಷೇತ್ರದಲ್ಲಿ ಒಂದು ಟಿಕೆಟನ್ನು ಕೊಡ್ಸೋಕ್ಕಾಗದೆ, ಅದು ಅಲ್ಲದೆ ಇವತ್ತು ಸರ್ಕಾರದಲ್ಲಿ ಬಹಳ ಮುಖ್ಯವಾದ ಖಾತೆಯನ್ನು ಹೊಂದಿರಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಹಿನ್ನಡೆ ಆಗಿದೆ. ಬಹುಶಃ ಅವರ ತಲೆದಂಡ ಆಗುತ್ತೆ. ಯಾಕೆಂದರೆ ಅವ್ರ ಕೈಲಿ ಒಂದು ಟಿಕೆಟ್ ಕೊಡೋಕ್ಕಾಗಲಿಲ್ಲ ಅಂತಂದಮೇಲೆ ಅವ್ರು ಯಾಕೆ ಅಲ್ಲಿ ಮುಂದುವರಿಬೇಕು? ಅವ್ರಿಗೆ ಯಾವ ನೈತಿಕತೆ ಇದೆ? ಮತ್ತೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಹಾಕಬೇಕು, ಅಲ್ಲೇನೋ ಮೋಸ ಆಗೋಯ್ತದೆ, ಬಿಜೆಪಿಲಿ ಮೋಸ, ಕೋಮುವಾದಿಗಳು ಜನತಾದಳದವರು ಫ್ಯಾಮಿಲಿ ಪೊಲಿಟಿಕ್ಸ್ ಮಾಡ್ತಾರೆ, ಅಲ್ಲಿ ಯಾರನ್ನು ಬೆಳೆಯೋಕ್ಕೆ ಬಿಡಲ್ಲ, ಈ ಥರ ಹೇಳ್ದಂಥ ಜಮೀರ್ ಅಹಮದ್ ಖಾನ್ ಅವರು ಯಾವ ನೈತಿಕತೆ ಹೇಳ್ಕೊಂಡಿರ್ತಾರೆ? ಇದೇ ಜಮೀರ್ ಅಹಮದ್ ಖಾನ್ ಅವರ ದರಿದ್ರ ನಾರಾಯಣ ರ್ಯಾಲಿ ಅಂತ ಒಂದು ರ್ಯಾಲಿಯನ್ನು ಮಾಡಿ ದೇವೇಗೌಡರು ಚಿಕ್ಕಪೇಟೆಯಿಂದ ಹೇಳಿ ಮೈಸೂರು ಬ್ಯಾಂಕ್ ಸರ್ಕಲ್ ಅವ್ರಿಗೆ ಒಂದು ಸಿಮೆಂಟ್ ಡಬ್ಬಿನ ತಲೆ ಮೇಲೆ ಎತ್ಕೊಂಡು ಪಾದಯಾತ್ರೆ ಮಾಡ್ಕೊಂಡ್ಬಂದು ಹೋರಾಟ ಮಾಡಿ ಜಮೀರ್ ಅಹಮದ್ ಖಾನ್ನ ಗೆಲ್ಲಿಸಿದ್ರು. ಇವತ್ತು 5% ರಿಸರ್ವೇಷನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟದ್ದು ದೇವೇಗೌಡರು. ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಾಗಿಯೂ ಕೂಡ ಅವರನ್ನು ನೆನೆಸ್ಕೊಳ್ದೆ, ಆ ಕಾರ್ಯಕ್ರಮವನ್ನು ನೆನೆಸ್ಕೊಳ್ದೆ ಕಾಲಲ್ಲಿ ಹೋದಂಥ ವ್ಯಕ್ತಿ ಯಾರಾದರೂ ಇದೆ, ಅದು ಜಮೀರ್ ಅಹಮದ್ ಖಾನ್. ಇವತ್ತು ಯಾವ ನೈತಿಕತೆ ಇದೆ ನಿಮಗೆ ನೈತಿಕವಾಗೂ ಇಲ್ಲ, ನಿಮಗೆ ಗೌರವವೂ ಇಲ್ಲ, ನಿಮ್ಗೆ ಯಾವುದೇ ರೆಸ್ಪೆಕ್ಟ್ ಕೂಡ ಪಕ್ಷದಲ್ಲಿ ಇಲ್ಲ. ಹಾಗಾಗಿ ನೀವು ರಾಜೀನಾಮೆ ಕೊಡಬೇಕಂತ ಸಂದರ್ಭ ಬಂದೊದಗಿದೆ. ಇವತ್ತಿನ ರಿಸಲ್ಟ್ ಏನಾದರೂ ಅವ್ರು ಏನು ಸೋತರು ಅಂದರೆ ಅಲ್ಪಸಂಖ್ಯಾತರು ಅವ್ರ ವಿರುದ್ಧ ಇದ್ದಾರೆ ಅಂತ ಅರ್ಥ. ಅವರು ಬಾಂಡೆಡ್ ಲೇಬರ್ ಥರ ಮಾಡ್ಕೊಂಡಿದ್ರು ಅಲ್ಪಸಂಖ್ಯಾತರನ್ನ. ಎಸ್, ನಮ್ಮ ಪಕ್ಷ ಬಿಟ್ಟರೆ ಬೇರೆ ಯಾರಿಗೂ ಓಟ್ ಹಾಕಲ್ಲ, ಫಸ್ಟು ಅಟ್ಲೀಸ್ಟ್ ಜನತಾದಳಕಾರ ಒಂದಷ್ಟು ಓಟ್ ಬರ್ತಾ ಇತ್ತು. ಇವಾಗ ಜನತಾದಳನು ಕೂಡ ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರಿಂದ ನಾವು ಆ ಓಟ್ಗಳು ಎಲ್ಲೋ ಹೋಗ್ತಾರೆ, ನಮಗೆ ಹಾಕ್ತಾರೆ, ಅವ್ರು ಯಾರಿಗೂ ಓಟ್ ಹಾಕಕ್ಕೆ ದಿಕ್ಕಿಲ್ಲ ಅಂತೇಳಿ ಚಿಂತನೆ ಮಾಡಿ ಅವರ ಬಾಂಡೆಡ್ ಲೇಬರ್ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಮರ್ಮಾಘಾತ ಈ ಚುನಾವಣೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ನೋಡಿ, ಜಮೀರ್ ಅಹಮದ್ ಖಾನ್ ಅವರನ್ನ ಇವತ್ತು ನಾವು ಭೇಟಿ ಮಾಡೋದಾಗ್ಲಿ, ಅವರು ನಮ್ಮನ್ನು ಭೇಟಿ ಮಾಡೋದಾಗ್ಲಿ, ಮೊದಲನೇದು ಆಗಿಲ್ಲ, ಭೇಟಿನೇ ಆಗಿಲ್ಲ. ನಂಬರ್ 2, ಅವರನ್ನ ಮತ್ತೆ ಪಕ್ಷಕ್ಕೆ ಆಹ್ವಾನ ಮಾಡೋದಾಗ್ಲಿ, ಸೇರಿಸ್ಕೊಳ್ತಕ್ಕಂಥದ್ದಾಗಲಿ ಅನಿವಾರ್ಯತೆ ಈಗ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಜಮೀರ್ ಅಹಮದ್ ಖಾನ್ ಒಬ್ಬ ಗಿಮಿಕ್ ರಾಜಕಾರಣಿ. ಅವರನ್ನ ಕಟ್ಕೊಂಡು ನಾವಿಲ್ಲಿ ಪಕ್ಷ ಕಟ್ಟಬೇಕಂತ ಅನಿವಾರ್ಯ ಇಲ್ಲ ಈ ಪಕ್ಷ. ನಾವಿವತ್ತು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಅಲಯನ್ಸನ್ನು ಮಾಡಿಕೊಂಡ್ವಿ. ಆ ಕಾರಣದಿಂದ ನಾವೆಲ್ಲ ಎರಡೂ ಪಕ್ಷಗಳ ನಾಯಕರುಗಳು ಭಾಳ ಗೌರವಯುತವಾಗಿ ಪಕ್ಷವನ್ನು ಕಟ್ತಾ ಇದ್ವಿ. ಇವತ್ತು ರಾಜ್ಯದಲ್ಲಿ ಮುಂದೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಜನ ಆಲ್ರೆಡಿ ತಿರಸ್ಕಾರ ಮಾಡಿದ್ದಾರೆ. NDA ಮೈತ್ರಿಕೂಟ ಮುಂದೆ ಅಧಿಕಾರಕ್ಕೆ ಬರುತ್ತದೆ. ಈ ಸಂದರ್ಭದಲ್ಲಿ ನಾವು ಬೇರೆ ಯಾವುದೋ ನಾಯಕರನ್ನು ಓಲೈಸುವ ಬದಲು ನಮ್ಮಲ್ಲಿರುವ ನಾಯಕರಿಗೆ ನಾವು ಗಟ್ಟಿಯಾದ ಸ್ಥಾನಮಾನಗಳನ್ನು, ಗಟ್ಟಿಯಾದಂಥ ನಾಯಕತ್ವವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೇವೆ. ಈಗ ಆಲ್ರೆಡಿ ನಮ್ಮ ನಾಯಕರಾದ ಕುಮಾರಣ್ಣವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಕರ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ಅದ್ರ ಬಗ್ಗೆ ಡೌಟೇ ಬೇಡ. ಅವರು ನಮ್ಮನ್ನು ಪ್ರಯತ್ನವೂ ಮಾಡಿಲ್ಲ, ನಮ್ಮನ್ನು ಭೇಟಿ ಮಾಡೋ ಪ್ರಯತ್ನವೂ ಮಾಡಿಲ್ಲ, ಭೇಟಿಗೆ ನಾವು ಅವಕಾಶ ಕೊಡೋದೂ ಇಲ್ಲ. ಆ ಥರ ಬಂದರೆ ನಾವು ಇಂಡಿಪೆಂಡೆಂಟ್ ಆಗಿ ಇವತ್ತೇನು ನಾವು ನಮ್ಮ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಕಟ್ತಾ ಇದ್ದೀವಿ, ಕುಮಾರಣ್ಣ, ದೇವೇಗೌಡರು, ನಿಖಿಲಣ್ಣ ಅವರ ನೇತೃತ್ವದಲ್ಲಿ.
ಅದು ಮುಂದುವರಿತಾ ಇರ್ತದೆ. ಸ್ಥಳೀಯ ಮಟ್ಟಕ್ಕೆ ನಾಯಕರಿಗೆ ನಾವು ಅವಕಾಶವನ್ನು ಕೊಡ್ತೀವಿ. ಆ ಥರ ಅವಕಾಶಗಳಿದ್ದರೆ ಜಮೀರ್ ಅಹಮದ್ ಖಾನ್ ಅವರನ್ನು ಕರ್ಕೊಬಂದು ಪಕ್ಷ ಕಟ್ಟುವ ಯಾವುದೇ ಯೋಚನೆಗಳು ನಮ್ಮ ಪಕ್ಷದಲ್ಲಿ ಇಲ್ಲ. ಜನತಾದಳ ಮತ್ತು ಕಾಂಗ್ರೆಸ್ ಎರಡೇ ಪಕ್ಷಗಳು ಬೆಂಗಳೂರಿನಲ್ಲಿ MLAಗಳ ಹಾರಿಸಿ ಬರ್ತಾ ಇದ್ವು. ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ನಿರ್ಧಾರ, ನಮ್ಮ ಪಕ್ಷದ 3-4 ಶಾಸಕರುಗಳನ್ನು ಜಮೀರ್ ಅಹಮದ್ ಖಾನ್, ಇದೇ ಜಮೀರ್ ಅಹಮದ್ ಖಾನ್ ಇರ್ಬೋದು, ಇದೇ ಗೋಪಾಲಯ್ಯ ಇರ್ಬೋದು, ಇದೇ ಪುಲ್ಕೇಶಿ ನಗರದ ಶಾಸಕರಿರ್ಬೋದು, ಅನೇಕ ಶಾಸಕರನ್ನ ನಮ್ಮ ಪಕ್ಷದಿಂದ 2 ರಾಷ್ಟ್ರೀಯ ಪಕ್ಷಗಳು ಕರ್ಕೊಂಡು ಹೋಗ್ಬೋದು. ಆ ಕಾರಣಕ್ಕೋಸ್ಕರ ನಾಯಕತ್ವಕ್ಕೆ ಎಲ್ಲೋ ಒಂದು ಕಡೆ ಕೊರತೆಯಾಗಿದೆ. ಆದರೆ ಪಕ್ಷದ ಕಾರ್ಯಕರ್ತರು ಭಾಳ ಗಟ್ಟಿಯಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದ್ದಾರೆ, ಹಲವಾರು ವಿಧಾನಸಭೆ. ಅದನ್ನು ಮನಗಂಡಂತಹ ನಾಯಕರು ಇವತ್ತು ಪಕ್ಷವನ್ನು ಬೇರೆ ಮಟ್ಟದಲ್ಲಿ ಕಟ್ಟಬೇಕು ಅಂತೇಳಿ ವಾರ್ಡ್ ಮಟ್ಟಕ್ಕೆ ಇವತ್ತು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ವಿಧಾನಸಭಾ ಕ್ಷೇತ್ರವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಜಿಲ್ಲೆಗೆ 5 ನಗರ ಪಾಲಿಕೆಗಳಿಗೆ 5 GB ಅಧ್ಯಕ್ಷರುಗಳನ್ನು ಮಾಡಿ, ಅದರ ಮೇಲೆ ಒಬ್ಬರು ಅಧ್ಯಕ್ಷರನ್ನು ಮಾಡಿ ಇವತ್ತು ವಿಭಾಗವನ್ನು ಮಾಡಿದ್ದೇವೆ. ಅವರು ತಮ್ಮ ತಮ್ಮ ವಿಭಾಗಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ಗಟ್ಟಿಯಾಗಿ ಪಕ್ಷವನ್ನು ಕಟ್ಟುವ ಕೆಲಸವನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಮುಂದೆ ಬರ್ತಕ್ಕಂಥ GBA ಚುನಾವಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಾವು ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ವಿ. ವಾರ್ಡ್ ಮಟ್ಟದಿಂದ ನಾವು ಕಾರ್ಯಕರ್ತನ ಕರ್ಕೊಬರಬೇಕು ಅಂತ ಒಂದು ನಿರ್ದೇಶನವನ್ನು ನಮ್ಮ ಹೈಕಮಾಂಡ್ ಕೊಟ್ಟಿತ್ತು. ಆ ನಿರ್ದೇಶನದಂತೆ ಇವತ್ತು ವಾರ್ಡ್ ಮಟ್ಟದಿಂದ ಕಾರ್ಯಕರ್ತರು ಬಂದಿದ್ದರು. ಹಾಗಾಗಿ ಕೊಮ್ಮಘಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಂಡಿದ್ದೀವಿ. ಮುಂದೆ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೆಲಸಗಳಿರ್ಬೋದು, ದೇವೇಗೌಡರು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೆಲಸಗಳಿರ್ಬೋದು, ಇವತ್ತು ಕೇಂದ್ರ ಮಂತ್ರಿಗಳಾಗಿ ಜನರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿರ್ಬೋದು, ಜನರ ನಡುವೆ ಇದ್ದು ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬಡವರ ಪರ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬೆಂಗಳೂರಿಗೆ ವಿಶೇಷವಾಗಿ ಕೊಟ್ಟಂಥ ಏನಾದರೂ ಐತಿಹಾಸಿಕ ಕೊಡುಗೆಗಳಿದ್ರೆ ಅದು ಜನತಾದಳ. ಇವತ್ತು IT-BT ಸೆಕ್ಟರ್ಸ್ ಇರ್ಬೋದು, ಮೆಟ್ರೋ ಪ್ರಾಜೆಕ್ಟ್ಸ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, 5ನೇ ಹಂತದ ನೀರಾವರಿ ಯೋಜನೆಗಳಿರ್ಬೋದು, ಬೆಂಗಳೂರಿನ ಏನು ಕಳ್ಳರು ರಿಯಲ್ ಎಸ್ಟೇಟ್ ದಂಧೆಕೋರರು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ರು, ಅದರ 4,500 ರಿಂದ 5,000 ಎಕರೆ ಜಮೀನನ್ನು ಒತ್ತುವರಿನ ತೆರವುಗೊಳಿಸ್ತಕ್ಕಂಥದ್ದು ಕಾರ್ಯಕ್ರಮ ಇರ್ಬೋದು. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಮುಖ್ಯಮಂತ್ರಿಯಾಗಿ ಕುಮಾರಣ್ಣನವರು ಕೊಟ್ಟಿದ್ದಾರೆ. ಹಾಗಾಗಿ ಜನರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಈ ಥರ ನಮ್ಮ ನಾಯಕರುಗಳನ್ನು, ನಮ್ಮ ಶಾಸಕರುಗಳನ್ನು 2 ರಾಷ್ಟ್ರೀಯ ಪಕ್ಷಗಳು ಎತ್ಕೊಂಡೋದ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿತ್ತು. ಈಗ ಅದಕ್ಕೆ ಮತ್ತೆ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವ ಕೆಲಸವನ್ನು ಮತ್ತೆ ಮಾಡ್ತಾ ಇದ್ದೀವಿ. ಅದು ಮೊದಲ ಭಾಗವಾಗಿ ಇವತ್ತೇನು GBA ಅನ್ನೋ ಒಂದು ಫಂಕ್ಷನ್ ಆಯಿತು, ಆ ಫಂಕ್ಷನ್ ಯಶಸ್ವಿಯಾಗಿದೆ. ಆ ಸಮಾವೇಶದ ಮೂಲಕ ಇನ್ನು ಮತ್ತೆ ನಾವು ಹೇಳ್ತೀವಿ GBAನಲ್ಲಿ ಒಳ್ಳೆ ನಿರ್ಣಾಯಕ ಪಾತ್ರವನ್ನು ವಹಿಸ್ತೀವಿ. ಈ ಸಮಾವೇಶ ಕೇವಲ GBA ಚುನಾವಣೆ ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಅಥವಾ ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟು ಇಲ್ಲ, ಎರಡಕ್ಕೂ ಆಗುತ್ತದು. ಆದರೆ ಈಗ ಮುಂದೆ ತತ್ಕ್ಷಣಕ್ಕೆ ಬರ್ತಕ್ಕಂಥ ಚುನಾವಣೆ ಏನಪ್ಪ ಅಂದ್ರೆ GBA, ಅದ ನಂತರ ಬರ್ತಕ್ಕಂಥದ್ದು ವಿಧಾನಸಭೆ. ಹಾಗಾಗಿ GBA ಅಂತ ನಾನು ಹೇಳಿದೆ. ಬಟ್ ಈ ಪಕ್ಷ ನಾವು ಸಂಘಟನೆ ಮಾಡಿದ್ರೆ ಎಲ್ಲದಕ್ಕೂ ಆಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.